ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ನೊಂದರೆ ನೋಯುವಳು ಯೋಗಿಯು ನಂದವಿರಲಾನಂದವೀಹಳು, ಕುಂದುವಳು ನಾ ಪಾಪಿ ಕರ್ಮಿಯು ಎಂದಡಿ ಗಡಿಗೆ, ವಂದಿಸಲು ತಾನೊಲಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುರಿದಂದು ಛೇದಿಸಳವರ ವಂಶಾರಣ್ಯಗಳನೆಂದ. ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹೆಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು. ವಾಸನಾಕ್ಷಯನಾಗಿ ದೇವಿಯ ನಾ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯಹಳು ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೆ ದೇವಿಗೆ ಮತ್ತು ಆ ದೇವಿಯನ್ನು ನಂಬಿದಂತಹ ಭಕ್ತರಿಗೆ ಯಾವ ಸಂಬಂಧ ಐತೆ ಅಂಥೇಳಿ ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಯಾರು ಆ ಜಗನ್ಮಾತೆಯ ಮೇಲೆ ನಂಬಿಕೆಯನ್ನಿಟ್ಟಾರ, ಯಾರು ಆ ತಾಯಿ ಮೇಲೆ ವಿಶ್ವಾಸವನ್ನಿಟ್ಟು ಹಗಲಿ ರಾತ್ರಿ ಆಕೆಯ ಧ್ಯಾನದೊಳಗೆ ಇರ್ತಾರ, ಅವರು ಮನಸ್ಸಿಗೆ ನೋವು ಮಾಡ್ಕೊಂಡ್ರಪ್ಪ ಅಂದ್ರೆ ತಾನೂ ನೋವು ಮಾಡ್ಕೊಳ್ತಾಳಂತ. ಅವರು ಸಂತೋಷಪಟ್ಟರೆ ತಾನೂ ಸಂತೋಷ ಪಡ್ತಾಳಂತ. ಅವರಿಗೆ ಬಂದಂಥ ದುಃಖವನ್ನು ಅವರು ಅನುಭವಿಸುವಾಗ ಅದನ್ನು ನೋಡಿ ಏನಂತಾಳಂದ್ರೆ, ನನಗೆ ಇವರ ದುಃಖವನ್ನು ನಿವಾರಣೆ ಮಾಡುವ ಸರ್ವಶಕ್ತಿ ಇದ್ರೂ ಸಹಿತ ನಾನು ಇವರ ದುಃಖ ನಿವಾರಣೆ ಮಾಡಲಿಕ್ಕೆ ಆಗವಲ್ತು. ಯಾಕಪ್ಪ ಅಂದ್ರೆ ಒಂದು ವೇಳೆ ನಾ ಇವರ ದುಃಖವನ್ನು ನಿವಾರಣೆ ಮಾಡಿದರೆ ಅವರ ಒಂದು ಭೋಗದೊಳಗಿರುವಂಥ ದುಃಖ ಸಂಚಿತವಾಗಿ ಹಂಗೆ ಉಳಿದ ಮತ್ತು ಅವರ ಮರುಜನ್ಮಕ್ಕೆ ಕಾರಣ ಆಗತೈತಿ. ನನ್ನ ನಂಬಿದಂಥ ಭಕ್ತರಿಗೆ ಮರುಜನ್ಮ ಬೇಡ, ನನ್ನ ನಂಬಿದಂಥ ಭಕ್ತರು ನನ್ನಲ್ಲೇನ ಐಕ್ಯವಾಗಬೇಕಂಥೇಳಿ ತಾಯಿ ಅಪೇಕ್ಷೆ ಪಟ್ಟಿರ್ತಾಳಂತ ನೋಡ್ರಿ. ಆ ತಾಯಿ ಸರ್ವವ್ಯಾಪಿ. ಆಕಿನ ದುರ್ಗಮ್ಮರೆಯನ್ನು, ಕಾಳಮ್ಮರೆಯನ್ನು, ಲಕ್ಷ್ಮಿಯರೆಯನ್ನು, ಪಾರ್ವತಿಯರೆಯನ್ನು, ಸರಸ್ವತಿಯರೆಯನ್ನು ನಿನ್ನ ಮನಸ್ಸಿಗೆ ತಿಳಿದಂಗೆ ಕರಿಯಮ್ಮ ಅನ್ನು ಓಡಿ ಬರ್ತಾಳ. ಆ ತಾಯಿ ಇರಲಾರ್ದಂಥ ಜಗ ನನಗಿಲ್ಲ. ಆ ತಾಯಿಗೆ ಮತ್ತು ಆ ಭಕ್ತನಿಗೆ ಎಷ್ಟೊಂದು ಅವಿನಾಭಾವವಾದಂಥ ಸಂಬಂಧ ಅಂತ. ಇದು ಯಾವಾಗ ಸಾಧ್ಯ ಆಗತೈತೆ ಅಂದ್ರೆ ನಾವು ಅಷ್ಟ ಭಕ್ತಿಯಿಂದ ಶುದ್ಧವಾದ ಅಂತಃಕರಣದಿಂದ ತಾಯಿಯನ್ನು ನಂಬಿದಾಗ ಮಾತ್ರ ಸಾಧ್ಯ ಐತೆ ನೋಡ್ರಿ. ಅದಕ್ಕಾಗಿ ಆ ತಾಯಿ ಮೇಲೆ ಅಷ್ಟೊಂದು ಭಕ್ತಿಯನ್ನು ನಾವು ಯಾವಾಗಲೂ ಸಹಿತ ಇಡೋದು. ಮತ್ತೊಂದು ಹೇಳ್ತಾರೆ ಏನಂದ್ರೆ, ಜಗನ್ಮಾತೆಯನ್ನು ಎಲ್ಲಿ ಹುಡುಕಬೇಕಪ್ಪ ಅಂದ್ರೆ ಯಾರು ಆಸೆ ಇರಲಾರ್ದ ನಿರಪೇಕ್ಷ ಭಾವದಿಂದ ಆ ತಾಯಿಯನ್ನು ಭಜಿಸಾಕತ್ತಾರ, ಅವರ ದಾಸಿಯಾಗತಾಳಂತ ನೋಡ್ರಿ ತಾಯಿ ಜಗನ್ಮಾತೆ. ಯಾರು ನಿಷ್ಕಲ್ಮಶವಾದ ಭಾವದಿಂದ ಎಲ್ಲರಲ್ಲಿಯೂ ಸಹಿತ ಪರಮಾತ್ಮನನ್ನು ಕಂಡು ಯಾರ ಮನಸ್ಸನ್ನು ನೋಯಿಸದಂಗೆ ಅದಾರಲ್ಲ, ಅವರ ಹೃದಯದೊಳಗನ ಜಗನ್ಮಾತೆ ವಾಸವಾಗಿದ್ದಾಳ. ಅದಕ್ಕೆ ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹೆಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ಅಂತ. ವಾಸನೆಯನ್ನು ಬಿಟ್ಟು ದೇವಿಯನ್ನು ಅಖಂಡವಾಗಿ ಸ್ಮರಣೆ ಮಾಡಕತ್ತಾನ. ಅವನ ಹೃದಯದೊಳಗನ ತಾಯಿಯದಾಳ, ಹೊರಗೆ ಹುಡುಕಬೇಡ, ಒಳಗದಾಳ ಜಗನ್ಮಾತೆ.
ದೇವಿಯ ಅನೇಕ ರೂಪಗಳನ್ನು ಹೇಳ್ಕೋತ ಅಲ್ಲಿ ಹೇಳ್ತಾರೆ ಏನಂದ್ರೆ, ಆ ತಾಯಿಯ ಮೂರ್ತಿಯನ್ನು ಧ್ಯಾನಿಸು ಮನದೊಳಗೆ, ಮನಸ್ಸಿನೊಳಗೆ ಹೃದಯದೊಳಗೆ ನೋಡು ಆ ತಾಯಿಯನ್ನಂತ. ಈ ಭಾವ ಬೆಳೆಸಿಕೊಳ್ಬೇಕ್ರಿ. ಆವಾಗ ನಮಗೆ ಸಾಕ್ಷಾತ್ಕಾರ, ಅದನ್ನು ಜೀವನ್ಮುಕ್ತಿ ಅಂತ ಕರೆದರು. ಅದನ್ನು ಪರಮಾನಂದ, ಬ್ರಹ್ಮಾನಂದ ಅಂತ ಕರೆದರು. ಹಿಂಗೆ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ದೇವಿಯ ಉಪಾಸನೆಯನ್ನು ಮಾಡಿ ಮಹಾಗೌರಿ ಸ್ವರೂಪನ ಆದಂತಹ ಪುಣ್ಯಾತ್ಮರೊಳಗೆ ನವಲಗುಂದದ ಹುರ್ಕಡ್ಲಿ ಅಜ್ಜನವರು ಒಬ್ಬ ಅಗ್ರಗಣ್ಯ ಮಹಾತ್ಮರು ಅಂತ ನಾವು ಹೇಳಬಹುದು. ಹುರ್ಕಡ್ಲಿ ಅಜ್ಜನವರು 1900ರೊಳಗೆ ನವಲಗುಂದದ ನಾಗಲಿಂಗ ಅಜ್ಜನ ಒಂದು ಕೃಪಾಶೀರ್ವಾದದಿಂದ ಹುರಿದಿದ ಕಡ್ಲಿ ಬಿತ್ತಿಕ್ಯಾರ. ಆ ಗುರುವಿನ ಕೃಪೆಯಿಂದ ಫಸಲನ್ನು ಪಡೆದಿದ್ದಕ್ಕಾಗಿ ಹುರ್ಕಡ್ಲಿ ಅಂತ ಹೇಳಿಕಾರ ಮನೆತನದ ಹೆಸರಾಗಿತ್ತು. ಆ ಪುಣ್ಯಾತ್ಮ ನಾಗಲಿಂಗಜ್ಜನ ಕರುಣೆಯನ್ನು ಪಡೆದಂತಹ, ಅವರ ಕೃಪಾಶೀರ್ವಾದದಿಂದನ ಹುಟ್ಟಿದಂತಹ ನಾಗಲಿಂಗಪ್ಪ ಮತ್ತು ಅವರ ಧರ್ಮಪತ್ನಿ ಚನ್ನಬಸವ್ವ, ಈ ದಂಪತಿಗಳ ಪವಿತ್ರ ಉದರದೊಳಗೆ ಜನ್ಮವನ್ನು ತಾಳಿ ಬಂದಂಥ ಅನ್ನದಾನಪ್ಪನವರು, ಇವರ ಹುರ್ಕಡ್ಲಿ ಅಜ್ಜವರು ನೋಡ್ರಿ. ಅಜ್ಜವರು ಹೆಂಗೆ ಬೆಳೆಯಕತ್ತರೋ ಹಂಗೆ ನಾಗಲಿಂಗ ಮಹಾಸ್ವಾಮಿಯ ಲೀಲೆಗಳಂದ್ರೆ ಬಹಳ ಪಂಚಪ್ರಾಣ. ಪುಣ್ಯ ಪುರುಷರ ಕಥೆಗಳನ್ನು ಕೇಳೋದಂದ್ರೆ, ಭಜನೆ ಮಾಡೋದಂದ್ರೆ ಮಹದಾನಂದ. ಇವರ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತನ್ನ ಹುಟ್ಟೂರಾದಂತಹ ನವಲಗುಂದದ ಹತ್ತಿರನೇ ಇರುವಂಥ ಇಬ್ರಾಹಿಂಪುರದೊಳಗೆ ಮಾಡಿದರು. ಅನ್ನದಾನೇಶ್ವರ ಅಜ್ಜನವರು ಅಂದರೆ ಹುರ್ಕಡ್ಲಿ ಅಜ್ಜನವರು 8 ವರ್ಷದವರಿದ್ದಾಗನ ಅವರಿಗೆ ಲಗ್ನ ಆಗಿತ್ತಂತ ಹೇಳ್ತಾರೆ. ಆದರೆ ಮುಂದೆ 3 ವರ್ಷದೊಳಗೆ ಆ ಕನ್ಯೆಯ ದೈವಾಧೀನವಾದಂತಹ ಪರಿಸ್ಥಿತಿ ಬಂತು. ಶಿವೈಕ್ಯಳಾದಳು. ಮುಂದೆ ಧಾರವಾಡ ಟ್ರೈನಿಂಗ್ ಕಾಲೇಜಿನೊಳಗೆ ವಿದ್ಯಾಭ್ಯಾಸವನ್ನು ಮಾಡಿ ಶಿಕ್ಷಕ ಹುದ್ದೆಯನ್ನು ಅಲಂಕರಿಸಿದಂತಹ ಪುಣ್ಯಾತ್ಮರಿವರು. ಆ ಸಮಯದೊಳಗೆ ಮಾತನಾಡುವ ವಿಶ್ವನಾಥ ಅನಿಸಿಕೊಂಡಂತಹ ತಮ್ಮ ವಾಸಸ್ಥಳವಾದಂಥ ಅಥಣಿಯನ್ನು ಕಾಶಿಯನ್ನಾಗಿ ಮಾಡಿಕೊಂಡಂತಹ ಅಥಣಿ ಶಿವಯೋಗಿಗಳ ದರ್ಶನ ಪಡ್ಕೊಂಡು ಅವರ ಸೇವೆಯನ್ನು ಸಹಿತ ಸಲ್ಲಿಸಿದಂಥ ಭಾಗ್ಯವಂತರು ಈ ಹುರ್ಕಡ್ಲಿ ಅಜ್ಜನವರು. ಮುಂದವರಿಗೆ ನಾಯಕನೂರಿನೊಳಗೆ ಶಿಕ್ಷಕ ಕೆಲಸ ಆರಂಭ ಮಾಡಿದರು. ಅಲ್ಲಿ ಸಮೀಪ ಇರುವಂತಹ ನಾಗನೂರಕ್ಕೆ, ಅಲ್ಲಿ ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ವಾಸ್ತವ್ಯ ಮಾಡಿದರು. ನಿಜಗುಣರ ಶಾಸ್ತ್ರ ಬೋಧಿಸ್ತಿದ್ರು ಅವರು. ಶಾಸ್ತ್ರ ಪುರಾಣ ಪುಣ್ಯಕಥೆಗಳ ಮೇಲೆ ಬಹಳ ಪ್ರೀತಿ ಇದ್ದಂಥ ಈ ಹುರ್ಕಡ್ಲಿ ಅಜ್ಜನವರು, ಅನ್ನದಾನಪ್ಪನವರು ತಮ್ಮ ಶಾಲಾ ಕೆಲಸ ಮುಗಿಸ್ಕೊಂಡ ದಿನಾ ನಾಗನೂರಿಗೆ ಹೋಗಿ ಶಿವಾನಂದ ಮಹಾಸ್ವಾಮಿಗಳ ಒಂದು ಪ್ರವಚನವನ್ನು ಕೇಳಿ ಆನಂದ ಪಡ್ತಿದ್ದರು. ಅದರಿಂದ ಹುರ್ಕಡ್ಲಿ ಅಜ್ಜನವರಿಗೆ ಜೀವನದೊಳಗೊಂದು ಹೊಸ ತಿರುವು ಪ್ರಾಪ್ತಿಯಾಯಿತು ನೋಡ್ರಿ. ಗದಗಿನ ಶಿವಾನಂದ ಅಪ್ಪನವರ ಬಗ್ಗೆ ಪೂಜ್ಯ ಭಾವನೆ ಹುಟ್ಟಿತು. ಅದೇ ಸಮಯದೊಳಗೆ ಯಾರೋ ಒಬ್ಬರು ದೂರು ಕೊಟ್ಟರು ಅಂಥೇಳಿ
ಶಿಕ್ಷಣಾಧಿಕಾರಿಗಳು ಅವರನ್ನು ಇಬ್ರಾಹಿಂಪುರಕ್ಕೆ ವರ್ಗ ಮಾಡಿದರು. ಆಮೇಲೆ ರಾಣೆಬೆನ್ನೂರು ತಾಲೂಕು ಕೂಸುಗೂರು ಅನ್ನುವಂಥ ಹಳ್ಳಿಗೆ ವರ್ಗ ಮಾಡಿದರು. ಆಗ ಹುರ್ಕಡ್ಲಿ ಅಜ್ಜನವರ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಆವಾಗ ಸಿದ್ಧಾರೂಢರ ಒಂದು ಕೀರ್ತಿ ಪಸರಿಸಿತ್ತು. ಆವಾಗ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರ ದರ್ಶನವನ್ನು ಪಡ್ಕೊಂಡು ಸಿದ್ಧಾರೂಢರು ಯಾವಾಗ ಈ ಹುರ್ಕಡ್ಲಿ ಅಜ್ಜನವರನ್ನು ನೋಡಿದರು, ಅವರ ತಲೆ ಮೇಲೆ ವರದ ಹಸ್ತವನ್ನು ಇಟ್ಟಬಿಟ್ರು. ಆವಾಗ ಸಿದ್ಧಾರೂಢ ಪೋಳಿಗೆ ಕೇಳ್ತಾರೆ, ಯಪ್ಪ ನನ್ನ ಭಾಳ ದೂರಕ್ಕೆ ವರ್ಗ ಮಾಡಿದಾರ್ರಿಪ್ಪ, ನನ್ನ ಅಧ್ಯಾತ್ಮ ಸಾಧನೆಗೆ ಮತ್ತು ನನ್ನ ಊಟಕ್ಕೆ ಭಾಳ ಅಡಚಣೆ ಆಗಕತ್ತೈತಿ, ಅದಕ್ಕೆ ನೌಕರಿ ಬಿಡ್ಬೇಕಂತ ಮಾಡಿದ್ದೀನಿ, ಹೆಂಗಂತ ಕೇಳಿದರು ಸಿದ್ಧಾರೂಢರನ್ನ. ಆವಾಗ ಸಿದ್ಧಾರೂಢರು ಹೇಳಿದ್ರಂತ, ನೋಡು ಅನ್ನದಾನಿ, ಏನಾಗುವುದೋ ಅದೆಲ್ಲ ನಿನ್ನ ಒಳಿತಿಗಾಗಿನ ಆಗಕತ್ತೈತಿ, ನೀ ಯಾವ ಚಿಂತೆಯನ್ನು ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ನಿನ್ನ ಕೆಲಸ ಮಾಡು. ಹೊಸಮನಿ ಸಿದ್ದಪ್ಪನವರ ಊರದ ಕೂಸುಗೂರು ಅಂದ್ರೆ ನೀ ಅಲ್ಲಿ ಹೋಗಿ ಪ್ರಸಾದವನ್ನು ಮಾಡು, ಮತ್ತು ನಿನ್ನ ಸಾಧನೆಗೂ ಯಾವ ಅಡ್ಡಿ ಆಗೋದಿಲ್ಲ ಅಂಥೇಳಿ ಪೂರ್ಣ ಹೃದಯ ಭರಿತರಾಗಿ ಆಶೀರ್ವದಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಅದೇ ರೀತಿ ನಡ್ಕೊಂಡಾಗ ಯಾವ ತೊಂದರೆನೂ ಬರಲಾರ್ದ ಅಲ್ಲಿ ದೂರದ ಊರಿನೊಳಗೆ ತಮ್ಮ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಹುರ್ಕಡ್ಲಿ ಅಜ್ಜನವರು. ಶಿವಾನಂದ ಅಪ್ಪಗಳು ನಿಜಗುಂಡ ಶಾಸ್ತ್ರದ ಮರ್ಮವನ್ನು ತಿಳಿಸ್ತಿದ್ರು, ಅದನ್ನು ಮನನ ಮಾಡಿದರು. ಶಿವಾನಂದ ಅಪ್ಪಗಳು ಲಿಂಗ ಪೂಜಾ ನಿಷ್ಠರಿದ್ದರು ಮತ್ತು ಶಕ್ತಿ ಆರಾಧಕರು ಇದ್ದರು. ಅವರು ದೇವಿ ಪುರಾಣವನ್ನು ಸಹಿತ ಬಹಳ ಸುಂದರವಾಗಿ ಅಧ್ಯಯನ ಮಾಡಿದರು. ಶಿವಾನಂದ ಅಪ್ಪಗಳಂದ್ರೆ ಮನೆಯೇರಮ್ಮನ್ನು ಸಾಕ್ಷಾತ್ಕರಿಸಿಕೊಂಡಂಥ ದೇವಿ ಉಪಾಸಕರವರು. ಮುಂದೆ ಅವರ ಪಾದಕ್ಕೆ ಶರಣಾಗಿ ಅವರಿಂದನ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡ್ರು ಈ ಹುರ್ಕಡ್ಲಿ ಅಜ್ಜನವರು. ಶಿವಾನಂದ ಅಪ್ಪಗಳು ಹೇಳಿಕೊಟ್ಟಂತಹ ಕ್ರಮವನ್ನು ಆಚರಿಸಿ ಮಾಡಿಕೊಂಡು ತಮ್ಮ ಕಾರ್ಯದೊಳಗೆ ತೊಡಗಿದ್ರು. ಆವಾಗ ಶಿವಾನಂದರಿಗೆ ಶಿವಾನಂದ ಅಂತ ಹೆಸರಿಟ್ಟವರು ಸಿದ್ಧಾರೂಢರು. ಸಿದ್ಧಾರೂಢರ ಮೇಲೆ ಶಿವಾನಂದರು ಬಹಳ ಪ್ರೀತಿ. ಮ್ಯಾಲಿಂದ ಮೇಲೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರ ಹಂತಕ್ಕೆ ಇದ್ದು ಬರ್ತಿದ್ದರು ಶಿವಾನಂದರು. ತಮ್ಮ ಗುರುಗಳಾದಂತಹ ಶಿವಾನಂದರ ಜೊತೆಗೆ ಹುರ್ಕಡ್ಲಿ ಅಜ್ಜವ್ರೂ ಸಹಿತ ಸಿದ್ಧಾರೂಢರ ಮಟ್ಟಕ್ಕೆ ಹೋಗ್ತಿದ್ದರು. ಸಿದ್ಧಾರೂಢರ ಅಗಾಧವಾದಂತಹ ಜ್ಞಾನ, ಆಗಮ ನಿಗಮಗಳ ಆಳವಾದಂತಹ ಅಭ್ಯಾಸ, ಅದರಿಂದ ದಶೋಪನಿಷತ್ತುಗಳ ಮಾರ್ಮಿಕ ಪ್ರವಚನವನ್ನು ಕೇಳಿ ನಾನು ಹಳೀ ಕಾಲದ ಋಷಿಮುನಿಗಳ ಜೋಡಿನ ಅದೇನೆ ಉಪನಿಷತ್ತುಗಳನ್ನು ರಚಿಸಿದಂತಹ ಋಷಿಗಳ ಮುಖದಿಂದನ ಈ ಒಂದು ಜ್ಞಾನ ಅಮೃತವನ್ನು ಸೇವನೆ ಮಾಡಕತ್ತೀನಿ ಅನ್ನುವಂಥ ಭಾವ ಈ ಅನ್ನದಾನಪ್ಪನವರಿಗೆ ಅಂದರೆ ಹುರ್ಕಡ್ಲಿ ಅಜ್ಜನವರಿಗೆ ಆಗತ್ತಿತ್ತಂತ ನೋಡ್ರಿ. ನಿತ್ಯವೂ ಸಿದ್ಧಾರೂಢರ ಮಠದೊಳಗೆ ಮೊಳಗುವಂಥ ಓಂ ನಮಃ ಶಿವಾಯ ಮಹಾಮಂತ್ರ ಕೇಳಿ ಹುರ್ಕಡ್ಲಿ ಅಜ್ಜವ್ರಿಗೆ ಅನಿಸ್ತಿತ್ತು, ಕೈಲಾಸ ಮತ್ತು ಕೈಲಾಸದಲ್ಲಿರುವಂಥ ಶಂಕರನ ಭೂಮಿಗೆ ಇಳಿದ್ದಾನು ಅಂತ ಹೇಳಿಕಾರ ಅವರ ಮನಸ್ಸಿಗೆ ಭಾಸ ಆಗತ್ತಿತ್ತಂತ ನೋಡ್ರಿ. ಸಿದ್ಧಾರೂಢರಿಗೆ ತಮ್ಮ ಭಕ್ತರ ಮೇಲೆ ಯಾವಾಗಲೂ ಸಹಿತ ಬಹಳ ಪ್ರೀತಿ. ಪಂಚಪ್ರಾಣ ಭಕ್ತರಂದ್ರೆ ಅವ್ರು ಏನು ಮಾಡ್ತಿದ್ರಂದ್ರೆ ತಮ್ಮ ಪುಣ್ಯಮಯವಾದಂಥ ತಪಸ್ಸಿನ ಒಂದು ಶಕ್ತಿಯನ್ನು ತಮ್ಮ ಶಿಷ್ಯರಿಗೆ ದಾರಿ ಎರಿತಿದ್ರು. ಹಂಗೆ ತಮ್ಮ ಒಂದು ತಪಶಕ್ತಿಯನ್ನು ಸಿದ್ಧಾರೂಢರು ಹುರ್ಕಡ್ಲಿ ಅಜ್ಜನವರಿಗೂ ಸಹಿತ ದಾರಿ ಎರೆದರು.
ಪ್ರಾರಬ್ಧ ಕರ್ಮದಂಥ ದೇಹಕ್ಕೆ ಸುಖ ದುಃಖ ಎರಡೂ ಬರ್ತಿರ್ತಾವ. ಅವುಗಳನ್ನು ಪ್ರೇಮದಿಂದ ಭೋಗಿಸುತ್ತಾ ಮನಸ್ಸನ್ನು ಸಚ್ಚಿದಾನಂದ ಪರಬ್ರಹ್ಮದಲ್ಲಿ ಸ್ಥಿರಗೊಳಿಸಿ ಸಾಕ್ಷಿಯಿಂದಿರಬೇಕು ಅಂಥೇಳಿ ಸಿದ್ಧಾರೂಢರು ಏನು ಉಪದೇಶ ಮಾಡ್ತಿದ್ರು, ಆ ಉಪದೇಶವನ್ನು ಮನನ ನಿಧಿಧ್ಯಾಸನ ಮಾಡಿ ಆ ಸ್ವರೂಪವನ್ನು ಪಡೆದರು ಹುರ್ಕಡ್ಲಿ ಅಜ್ಜನವರು. ಮುಂದೆ ತಮ್ಮ ಗುರುಗಳಾದಂತಹ ಶಿವಾನಂದರ ಮೇಲೆ ಯಾವ ಭಕ್ತಿಯನ್ನು ಪ್ರೇಮವನ್ನು ಇಟ್ಟಿದ್ರು, ಅದೇ ಭಕ್ತಿ ಪ್ರೇಮವನ್ನು ಸಿದ್ಧಾರೂಢರ ಮೇಲೆ ಇಟ್ಟರು ಹುರ್ಕಡ್ಲಿ ಅಜ್ಜವರು. ಸಿದ್ಧಾರೂಢರ ಮಠ ಅಂದ್ರೆ ಅವರಿಗೆ ಪುಣ್ಯಕ್ಷೇತ್ರ ಆಗಿಬಿಟ್ಟಿತ್ತಂತ ನೋಡ್ರಿ. ಮ್ಯಾಲಿಂದ ಮೇಲೆ ಸಿದ್ಧಾರೂಢರ ಹಂತಕ್ಕೆ ಹೋಗಿ ಭೇಟಿಯಾಗಿ ವೇದಾಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ರಂತ. ಭಾಳ ದೂರಿನಿಂದ ಮುಮುಕ್ಷುಗಳು, ರಾಜರು, ರಾಜಾಧಿಕಾರಿಗಳು, ಪಂಡಿತರು, ಸಾಮಾನ್ಯರು ಬಂದು ಭಕ್ತಿ ಸಲ್ಲಿಸಿ ಸಿದ್ಧಾರೂಢರ ಕೃಪಾ ಪಡ್ಕೊಂಡು ಹೋಗ್ತಿದ್ರಂತ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯ ಗೌರಿ ಪಂಡಿತ ಅಂದ್ರೆ ಗೌರಿಯಾನಂದರು ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿ ಎಷ್ಟೋ ದಿವಸ ಬಂದು ಹುಬ್ಬಳ್ಳಿ ಒಳಗನ ಉಳಿದಿದ್ರಂತೆ ಸಿದ್ಧಾರೂಢರ ಮಠದೊಳಗೆ. ಆ ಸಮಯದೊಳಗೆ ಗೌರಿಯಾನಂದರಿಗೆ ಈ ಅನ್ನದಾನಪ್ಪನವರು ಹುರ್ಕಡ್ಲಿ ಅಜ್ಜನವರು ಸಂಪರ್ಕ ಬಂತಂತ ನೋಡ್ರಿ. ಇವರ ಒಂದು ಕಾಂತಿ, ತ್ರಿಕಾಲಜ್ಞಾನ, ಹಸ್ತ ಸಾಮುದ್ರಿಕೆಗಳನ್ನು ಕಂಡು ಅವರನ್ನು ಏನು ಮಾಡ್ತಾರಂದ್ರೆ ಕಲ್ಕತ್ತೆಗೆ ಕರ್ಕೊಂಡು ಹೋಗಿ ಅವ್ರಿಗೇನು ಮಾಡ್ತಾರಂದ್ರೆ ಗೌರಿ ಉಪಾಸನೆಯನ್ನು ಮಾಡಕ್ಕೆ ಹಚ್ಚಿ ಅವರಿಗೆ ದೇವಿಯ ಸಾಕ್ಷಾತ್ಕಾರ ಆಗುವ ಹಂಗೆ ಗೌರಿಯಾನಂದರು ಅನುಗ್ರಹಿಸ್ತಾರೆ ನೋಡ್ರಿ ಅವ್ರಿಗೆ. ಆವಾಗಿನಿಂದ ಈ ಹುರ್ಕಡ್ಲಿ ಅಜ್ಜವರು ಹಸ್ತ ಸಾಮುದ್ರಿಕೆಗಳನ್ನು ಕಲ್ಕೊಂಡ್ರು. ಮತ್ತು ಒಂದು ಮಾತು ಹೇಳಿದ್ರಂತ ಗೌರಿಯಾನಂದರು, ಏನಂದ್ರೆ, ಅನ್ನದಾನಿ, ನೀನು ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸ್ಕೊಂತ ಎಲ್ಲ ಹೆಣ್ಮಕ್ಳೊಳಗೆ ಮಾತೃಭಾವವನ್ನು ತಾಳಿ ಆದಿಶಕ್ತಿಯ ಕೃಪೆಯನ್ನು ಸಂಪಾದಿಸಬೇಕಪ್ಪ ಅಂತ ಹೇಳಿದ್ರಂತ. ಅದೇ ರೀತಿ ಆದಿಶಕ್ತಿಯನ್ನು ಒಲಿಸ್ಕೊಳ್ಬೇಕಂತೇಳಿ ಗುಟ್ಟನ್ನು ಹೇಳಿಕೊಟ್ರು ನೋಡ್ರಿ. ಅಂದ್ರೆ ಬ್ಯಾರೆ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿಯೂ ಸಹಿತ ತಾಯಿಯನ್ನು ಕಾಣು, ಗೌರಿಯನ್ನು ಕಾಣು, ಅದೇ ಸರಳವಾದಂತಹ ಮಾರ್ಗ ಅಂತ ಹೇಳಿಕೊಟ್ರು. ಅದೇ ಪ್ರಕಾರ ಗುರುವಿನ ಆಜ್ಞೆ ಪ್ರಕಾರ ನಡ್ಕೊಂಡು ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಸಹಿತ ತನ್ನ ತಾಯಿಯನ್ನು ಕಂಡಂತಹ ಪುಣ್ಯಾತ್ಮರು ಈ ಹುರ್ಕಡ್ಲಿ ಅಜ್ಜನವರು ನೋಡ್ರಿ. ಒಂದು ದಿವಸ ಆ ಗೌರಿಯನ್ನು ಧ್ಯಾನಿಸುತ್ತಾ ಗೌರಿ ವ್ರತದೊಳಗೆ ತೊಡಗಿದಾಗ ಗುರುಗಳು ಬಂದು ಅವರ ತಲೆ ಮೇಲೆ ವರದ ಹಸ್ತವನ್ನಿಟ್ಟಾಗ ದೇವಿಯ ಸಾಕ್ಷಾತ್ಕಾರವನ್ನು ಅನುಭವಿಸಿ ತೂರ್ಯಾತೀತ ಅವಸ್ಥೆಯನ್ನು ದಾಟಿದಂಥ ಪುಣ್ಯಾತ್ಮರು ಈ ನಮ್ಮ ಹುರ್ಕಡ್ಲಿ ಅಜ್ಜನವರು ನೋಡ್ರಿ. ಹುರ್ಕಡ್ಲಿ ಅಜ್ಜವರು ಶಿವಾನಂದರು ನೀಡಿದಂಥ ಶಿವೋಪಾಸನೆ, ಗೌರಿಯಾನಂದರು ಬೋಧಿಸಿದಂಥ ಗೌರಿ ಉಪಾಸನೆ, ಸಿದ್ಧಾರೂಢರು ನೀಡಿದಂತಹ ತತ್ವಜ್ಞಾನ, ಈ ಮೂರರಿಂದನೂ ಸಹಿತ ತ್ರಿವೇಣಿ ಸಂಗಮವಾದರು ಈ ಹುರ್ಕಡ್ಲಿ ಅಜ್ಜನವರು. ಮುಂದೆ ತಮ್ಮ ನೌಕರಿಯನ್ನು ಮುಗಿಸಿ ನವಲಗುಂದದೊಳಗನ ಒಂದು ಮನೆ ಕಟ್ಕೊಂಡು ಅಲ್ಲೇ ಏನು ಮಾಡಿದ್ರಪ್ಪ ಅಂತಂದ್ರೆ ಜಾತಿ, ಮತ, ಪಂಥ, ಬಡವ, ಬಲ್ಲಿದ ಅನ್ನುವಂಥ ಭೇದ ಭಾವಗಳನ್ನು ಬಿಟ್ಟು ಯಾರು ಬಂದು ದುಃಖದೊಳಗೆ ತಮ್ಮ ದುಃಖಕ್ಕೆ ನಿವಾರಣೆಯನ್ನು ಕೇಳಿದರು, ಅವರಿಗೆ ಮಾರ್ಗವನ್ನು ನೀಡಿದರು. ಯಾರಿಗೆ ಇವರು ಆಶೀರ್ವಾದವನ್ನು ಮಾಡಿದರು ಅವರ ಕುಲಕೋಟಿಗಳು ಉದ್ಧಾರ ಆದವು ನೋಡ್ರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರುವಂಥ ಗೋವಿಂದರಾವ್ ಪುರೋಹಿತರ್ ಅನ್ನುವಂಥ ಒಬ್ಬ ಅಧಿಕಾರಿಗಳು ಅವರ ಹೆಂಡತಿ
ಸಮುದ್ರದೊಳಗಂದ್ರೆ ಮುಂಬೈದೊಳಗೆ ಸಮುದ್ರಯಾನ ಮಾಡುವಾಗ ಒಂದು ಸ್ಥಳದೊಳಗೆ ಹೆದರಿ ಅವ್ರ ಬಾಯಿ ಹೋಗಿರ್ತೈತೆ ರೀ. ಆವಾಗ ಹುರ್ಕಡ್ಲಿ ಅಜ್ಜನವರ ಮಹಿಮೆಯನ್ನು ಕೇಳಿ ಗೋವಿಂದರಾವ್ ಪುರೋಹಿತರವರು ತಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ನವಲಗುಂದಕ್ಕೆ ಬರ್ತಾರೆ. ಹುರ್ಕಡ್ಲಿ ಅಜ್ಜವ್ರು ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ, ಜಗನ್ಮಾತೆ ಅನುಗ್ರಹಿಸ್ತಾಳ ಅಂತ ಹೇಳಿ ಅವರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಬಗಳಾ ಶತಕವನ್ನು ಓದಬೇಕಂತ ಹೇಳಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರಿಗೆ ಬಗಳಾ ಶತಕ ಓದಾಕ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಮತ್ತೊಬ್ಬರ ಕಡೆಯಿಂದ ಆ ಒಂದು ಬಗಳಾ ಶತಕವನ್ನು ಓದಿ ಕೇಳೋ ವ್ಯವಸ್ಥೆ ಮಾಡ್ತಾರೆ. ಒಂದು ವಿಭೂತಿಯನ್ನು ಕೊಟ್ಟು ಮುಂಬೈ ಯಾವ ಸಮುದ್ರದ ಸ್ಥಳದಲ್ಲಿ ಅವರು ಹೆದರಿದ್ರು ಆ ಸ್ಥಳದೊಳಗೆ ವಿಭೂತಿಯನ್ನು ಬಿಟ್ಟು ಬರ್ರಿ ಅಂತ ಹೇಳಿರ್ತಾರೆ. ಆ ಪ್ರಕಾರ ಮಾಡಿದ ಕೂಡಲೇ ಸ್ವಲ್ಪ ದಿವಸದೊಳಗೆ ಅವರಿಗೆ ಹೋದಂಥ ಬಾಯಿ ಮತ್ತು ಮರಳಿ ಬರ್ತೈತಿ. ಆವಾಗ ನಿಮ್ಮ ಕೃಪೆಯಿಂದ ನಾ ಉದ್ಧಾರ ಆದಿ ಅಂತ ಹೇಳಿಕಾರ ಯಾವಾಗ ಪುರೋಹಿತರು ಮತ್ತು ಅವರ ಧರ್ಮಪತ್ನಿ ಬಂದ ಹುರ್ಕಡ್ಲಿ ಅಜ್ಜನವರಿಗೆ ಸಾಷ್ಟಾಂಗ ಮಾಡ್ತಾರೆ. ಆವಾಗ ಹುರ್ಕಡ್ಲಿ ಅಜ್ಜವ್ರು ಹೇಳ್ತಾರೆ, ಇದು ನಂದಲ್ಲ, ಆ ತಾಯಿ ಬಗಳಾಮುಖಿಯ ಕೃಪಾದೃಷ್ಟಿ, ಆ ಶಿವಾನಂದರ ಕೃಪಾದೃಷ್ಟಿ, ಸದ್ಗುರು ಸಿದ್ಧಾರೂಢರ ಕೃಪಾದೃಷ್ಟಿ. ಪ್ರತಿ ಸೋಮವಾರ ನೀವು ಸಿದ್ಧಾರೂಢರ ಮಠಕ್ಕೆ ಹೋಗಿ ಸಿದ್ಧಾರೂಢರ ದರ್ಶನವನ್ನು ಪಡ್ಕೊಳ್ರಿ. ನಿಮ್ಮ ಎಂಥ ಕಷ್ಟ ಇದ್ರೂ ಸಹಿತ ದೂರ ಆಗತ್ತವ ಅಂತ ಹೇಳಿಕಾರ ಹುರ್ಕಡ್ಲಿ ಅಜ್ಜವರು ಹೇಳಿದ್ರಂತ ನೋಡ್ರಿ. ಗುರುದಾಸ ಅನ್ನುವಂಥ ಒಬ್ಬ ಸಾಧಕರು ಪಾರಮಾರ್ಥ ಸಾಧನೆ ಒಳಗೆ ಸಮಸ್ಯೆ ಎದುರಾಗಕತ್ತೈತ್ರಪ್ಪ, ಹೆಂಗೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಂತೇಳಿ ಕೇಳಿದಾಗ ಅವರಿಗೂ ಸಹಿತ ಬಗಳಾ ಶತಕವನ್ನು ಕೊಟ್ಟು ಇದನ್ನು ನೀವು ಜಪ ಮಾಡ್ರಿ ಸರ್, ಇದರಿಂದ ನಿಮ್ಮ ಸಂಶಯ ನಿವಾರಣೆ ಆಗ್ತೈತೆ ಅಂತ ಹೇಳಿದಂಥ ಪುಣ್ಯಾತ್ಮರು ಹುರ್ಕಡ್ಲಿ ಅಜ್ಜನವರು. ಯಪ್ಪ ನಮಗೆ ಮಕ್ಕಳಾಗಿಲ್ಲ ಅಂಥೇಳಿ ಬಂದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರ ದರ್ಶನ ಮಾಡಿಕೊಳ್ರಿ, ಬಗಳಾ ಶತಕವನ್ನು ಓದ್ರಿ, ನಿಮ್ಮ ಇಚ್ಛಾಪೂರ್ಣ ಆಗ್ತಿತ್ತಂತ ಹೇಳಿದಾಗ ಅವರಿಗೆ ಮಕ್ಕಳಾದಂಥ ಅನೇಕ ಉದಾಹರಣೆಗಳು. ಯಾವ ಸಮಸ್ಯೆ ಇದ್ರೂ ಸಹಿತ ಬಗಳಾ ಶತಕವನ್ನು ಓದ್ರಿ, ಸಿದ್ಧಾರೂಢರ ದರ್ಶನವನ್ನು ಮಾಡಿರಿ ಅಂತ ತಮ್ಮ ಜೀವಮಾನದುದ್ದಕ್ಕೂ ಬೋಧನೆಯನ್ನು ಮಾಡಿದಂತಹ ಪರಮಪೂಜ್ಯ ಸದ್ಗುರು ಹುರ್ಕಡ್ಲಿ ಅಜ್ಜನವರು. ನೋಡ್ರಿ, ಸಿದ್ಧಾರೂಢರದು ಮತ್ತು ಹುರ್ಕಡ್ಲಿ ಅಜ್ಜನವರ ಒಂದು ಸಮಾಗಮ ಹೆಂಗೈತಿ. ಹುರ್ಕಡ್ಲಿ ಅಜ್ಜನವರಂದ್ರೆ ಸಿದ್ಧಾರೂಢರು, ಸಿದ್ಧಾರೂಢರನ್ನ ಹುರ್ಕಡ್ಲಿ ಅಜ್ಜನವರು. ಹಿಂಗೆ ಕಾಣಾಕ ಎರಡು ದೇಹ ಇದ್ದು ಆದರೆ ಆತ್ಮ ಮಾತ್ರ ಒಂದೇ ಆಗಿದ್ದು. ಅಂಥವರನ್ನು ಸ್ಮರಿಸಿ ನಾವು ಉದ್ಧಾರವಾಗೋಣ.